ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಪಿಸೋಡ್ 42 ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಕುತ್ಕೊಂಡು ಓದ್ಕೋತಿರ್ತಾಳೆ. ಆಗ ರೀತು ಫಾಸ್ಟ್ ಆಗಿ ಓಡ್ ಬರ್ತಿರ್ತಾಳೆ. ಇಲ್ಲಿ ತಗೋ, ನಿನ್ಗೋಸ್ಕರ ಟೇಸ್ಟಿ ಸ್ಪೆಷಲ್ ನ್ಯೂಟ್ರಿಷನ್ ಸೂಪ್ ನ ಮಾಡಿದೀನಿ. ಅದು ಕೂಡ ಈಗ ಆರ್ಕೊಂಡಿದೆ. ನಿನ್ಗೆ ಕುಡಿಯೋದಕ್ಕೆ ಪರ್ಫೆಕ್ಟ್ ಆಗಿದೆ. ಪ್ಲೀಸ್ 2-3 ಕಪ್ ಅಂತೂ ನೀನು ಚೆನ್ನಾಗಿ ಕುಡಿ, ಯಾಕಂದ್ರೆ ನಾಳೆ ಎಕ್ಸಾಮ್ ತುಂಬಾ ಚೆನ್ನಾಗಿ ಹೋಗುತ್ತೆ. ಅದಕ್ಕೆ ಇಲ್ಲಿ ರೀತು ಅಂತೂ ಫುಲ್ ಟೆನ್ಷನ್ ಅಲ್ಲಿ ಇರ್ತಾಳೆ. ಆದ್ರೂ ಕೂಡ ನನಗೆ ಸಮಾಧಾನ ಮಾಡ್ತಿರ್ತಾಳೆ. ನೋಡು, ನೀನು ಟೆನ್ಷನ್ ಮಾಡ್ಕೋಬೇಡ. ಇಲ್ಲಿ ನೋಡು, ನಿನ್ಗೆ ಎಕ್ಸಾಮ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಈ ಪೌಚಲ್ಲಿ ಹಾಕಿಟ್ಟಿದ್ದೀನಿ. ನೋಡು, ಇದ್ರಲ್ಲಿ ನೀನು ಅಡ್ಮಿಷನ್ ಕಾರ್ಡ್ನ ಇಟ್ಟಿದ್ದೀನಿ. ಇದನ್ನ ನಾಳೆ ತಗೊಂಡು ಹೋಗೋದನ್ನ ಮರಿಬೇಡ, ಸರಿನಾ? ಅದನ್ನ ಅವಳ ಬ್ಯಾಗ್ ಹತ್ರ ಇಟ್ಬಿಟ್ಟು ಇನ್ನೇನ್ ಮರ್ತೆ ನಾನು ಮತ್ತೆ ಇನ್ನೊಂದ್ಸತಿ ಎಲ್ಲನೋ ಚೆಕ್ ಮಾಡ್ಬೇಕು ಅಂತ ಅವಳು ಮತ್ತೆ ಚೆಕ್ ಮಾಡೋದಕ್ಕೆ ಓಡೋಗ್ತಾಳೆ. ಅಲ್ಲೇ ರೀತು ಮತ್ತೆ ಪೌಚ್ ನ ತಗೊಂಡು 0.5 ml ಬ್ಲಾಕ್ ಪೆನ್, ಪೆನ್ಸಿಲ್, ಎರೇಸರ್, ರಬ್ಬರ್, ರೋಲರ್, ಆಮೇಲೆ ಅಡ್ಮಿಷನ್ ಕಾರ್ಡ್, ID ಕಾರ್ಡ್, ಮಾರ್ಕರ್ ಪೆನ್ ಎಲ್ಲ ಇಟ್ಟಿದ್ದೀನಿ. ಇಲ್ಲಿ ರೀತು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡ್ತಿರೋದನ್ನ ನೇನಾ ಫುಲ್ ಶಾಕ್ ಅಲ್ಲಿ ನೋಡ್ತಾ ಇರ್ತಾಳೆ. ಇಲ್ಲಿ ರೀತು ನಿನಗೆ ಹೇಳ್ತಿರ್ತಾಳೆ, ನೀನು ಒಂಚೂರು ನರ್ವಸ್ ಆಗ್ಬೇಡ. ಇದನ್ನೆಲ್ಲ ನೋಡ್ಬಿಟ್ಟು ನೈನಾ ಹೇಳ್ತಿರ್ತಾಳೆ, ರೀತು ನೀನು ಇದನ್ನ ಆಲ್ರೆಡಿ 8 times ಚೆಕ್ ಮಾಡಿದ್ಯಾ ರೀತು, ನಾನೊಂಚೂರು ನರ್ವಸ್ ಇಲ್ಲ. ಈ ಮಾತನ್ನ ಕೇಳಿ ರೀತು ಕೂಡ ಹೇಳ್ತಿರ್ತಾಳೆ ನಗ್ತಾ, ನೀನು ಕಾನ್ಫಿಡೆಂಟ್ ಆಗಿದ್ಯಲ್ಲ, ವೆರಿ ಗುಡ್ ಅಂತ. ಅದಕ್ಕೆ ನೈನಾ ಒಂದ್ ಜಾಗನ ತೋರಿಸಿ, ರೀತು ಬಾ ಇಲ್ಲಿ ಕುತ್ಕೋ, ರೆಸ್ಟ್ ಮಾಡು ಫಸ್ಟ್. ಇಲ್ಲಿ ಅದಕ್ಕೆ ರೀತು ಕೂಡ ಸರಿ ಆಯ್ತು ಅಂತ ಹೋಗಿ ಆ ಚೇರ್ ಮೇಲೆ ಕುತ್ಕೋತಾಳೆ. ಇನ್ನು ಅವಳು ಕೂತೇ ಇರಲ್ಲ, ಅಷ್ಟು ಬೇಗ 1 ನಿಮಿಷ ಇರಂತ ಪಟ್ಟಂತೆ ಎದ್ದು ನಿಂತ್ಕೋತಾಳೆ. ಇದನ್ನ ನೋಡಿ ನೈನಾ ಎದ್ರುಕೋಬಿಡ್ತಾಳೆ. ಆಗ ರೀತು ಹೇಳ್ತಿರ್ತಾಳೆ, ವೆದರ್ ಫೋರ್ಕಾಸ್ಟ್ ಅಲ್ಲಿ ಹೇಳ್ತಿದ್ರು ನಾಳೆ ಮಳೆ ಬರುತ್ತೆ ಅಂತ. ನನ್ಗೆ ಛತ್ರಿನ ಚೆಕ್ ಮಾಡ್ಬೇಕು, ಅದೆಲ್ಲಾದ್ರೂ ಹೋಲಾಗಿ ತೂತಾಗಿ ನೀರ್ ಬಿದ್ಬಿಟ್ರೆ ಆಮೇಲೆ ನಿನ್ಗೋಸ್ಕರ ನಾನು ಎಕ್ಸ್ಟ್ರಾ ಬಟ್ಟೆಗಳನ್ನೂ ಇಡ್ಬೇಕು. ಇಲ್ಲ ನೀನ್ ಎಲ್ಲಾದ್ರೂ ಬಿದೋಗ್ಬಿಟ್ರೆ ಅಂತ ರೀತು ಅವಳ ಬಾಯಿಗೆ ಅವಳೇ ಹೊಡ್ಕೋತಿರ್ತಾಳೆ. ನೋಡು, ಆತರ ಏನಾದ್ರೂ ಆದ್ರೆ ನೀನು ಪಟ್ ಅಂತ ನನ್ಗೆ ಕಾಲ್ ಮಾಡು. ಈ ಮಾತನ್ನ ಕೇಳಿ ನನಗೆ ನಗು ಬಂದ್ಬಿಡತ್ತೆ. ಇಲ್ಲಿ ಅವಳು ಬುಕ್ ನ ಇಟ್ಬಿಟ್ಟು ಎದೊಳ್ತಿರ್ತಾಳೆ. ರೀತು ನೀನು ಟೆನ್ಷನ್ ಮಾಡ್ಕೋಬೇಡ, ನಾನು ಆರಾಮಾಗಿ ಇರ್ತೀನಿ, ನನ್ಗೆ ಏನೂ ಆಗಲ್ಲ, ನೀನು ಇಲ್ಲಿ ಆರಾಮಾಗಿ ಕೂತ್ಕೋ ಅಂತ ರೀತುನ ಕೂರಿಸ್ತಿರ್ತಾಳೆ. ಇಲ್ಲಿ ನೆನ ಹೇಳ್ತಿರ್ತಾಳೆ, ನೀನು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ, ನಾನು ಮೆಂಟಲಿ ಫುಲ್ಲು ಪ್ರಿಪೇರ್ ಆಗಿದ್ದೀನಿ, ನಾಳೆ ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಅದಕ್ಕೆ ರೀತು ಕೂಡ ನಗ್ತಾ ಹೇಳ್ತಿರ್ತಾಳೆ, ನಾನು ತುಂಬಾ ಮನ್ಸಿಂದ ನಿನ್ಗೆ ವಿಶಸ್ ನ ಕೊಡ್ತೀನಿ, ನೀನು ಲೈಫ್ ಅಲ್ಲಿ ಫುಲ್ಲು ಸಕ್ಸಸ್ ಆಗು ಅಂತ. ಇಲ್ಲಿ ಅದಕ್ಕೆ ನೈನಾ ಕೂಡ ರೀತು ಹತ್ರ ಕುತ್ಕೊಳ್ತಾ ಹೇಳ್ತಿರ್ತಾಳೆ, ಇಲ್ಲ ನಾನು ಒಬ್ಳೆ ಅಲ್ಲ, ನಮ್ ಲೈಫ್ ಅಲ್ಲಿ ನಾವಿಬ್ರು ಕೂಡ ಫುಲ್ಲು ಸಕ್ಸಸ್ಫುಲ್ ಆಗ್ಬೇಕು. ಇಲ್ಲಿ ಅದಕ್ಕೆ ರೀತು ಕೂಡ ನೈನಾ ರೀತು ಕೈ ಹಿಡ್ಕೊಂಡಿರ್ತಾಳಲ್ಲ, ಆ ಕೈನ ಮತ್ತೆ ಹಿಡ್ಕೋತಾಳೆ, ನಗ್ತಾ ಹೂ ಅಂತ ಹೇಳ್ತಿರ್ತಾಳೆ. ಸೊ ಫೈನಲಿ ನೈನಾ ವೇಟ್ ಮಾಡ್ತಿದ್ದ ಎಕ್ಸಾಮ್ ಟೈಮು ಬಂದ್ಬಿಡತ್ತೆ. ಇಲ್ಲಿ ಇನ್ವಿಸಿಲೇಟರ್ ಇರ್ತಾರಲ್ಲ, ಅವರು ಹೇಳ್ತಿರ್ತಾರೆ, ಸ್ಟೂಡೆಂಟ್ಸ್ ಎಲ್ಲರೂ ನೀಟಾಗಿ ಕೇಳಿಸ್ಕೊಳ್ಳಿ, ಮೊದಲು ಎಲ್ಲರೂ ನಿಮ್ಮ ಹೆಸರನ್ನ ಬರೀರಿ, ಆಮೇಲೆ ರೋಲ್ ನಂಬರ್ ನ ಬರೀರಿ. ಬೆಲ್ ಹೊಡೆಯೋದಕ್ ಮುಂಚೆ ಯಾರು ಕೂಡ ಆನ್ಸರ್ ನ ಬರೆಯೋ ಹಾಗಿಲ್ಲ. ಫೈನಲಿ ಕ್ವಶನ್ ಪೇಪರ್ ಡಿಸ್ಟ್ರಿಬ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೇನ ಪೇಪರ್ ನ ಇಸ್ಕೊಂಡು ನೆಕ್ಸ್ಟ್ ಸ್ಟೂಡೆಂಟ್ ಗಳಿಗೆ ಪೇಪರ್ ನ ಪಾಸ್ ಮಾಡ್ತಿರ್ತಾಳೆ. ಇಲ್ಲಿ ನೇನ ಕ್ವಶನ್ ಪೇಪರ್ ನ ಓದ್ತಿರ್ತಾಳೆ. ಅವಳಿಗಂತೂ ಫುಲ್ಲು ಖುಷಿ ಆಗ್ತಾ ಇರುತ್ತೆ. ಅವಳು ಕ್ವಶನ್ ಪೇಪರ್ ನ ನೋಡ್ಕೊಂಡು ನಗ್ತಾ ಇರ್ತಾಳೆ. ಸೊ ಅದೇ ಟೈಮಿಗೆ ಬೆಲ್ ಹೊಡೆಯೋದು ಸೌಂಡ್ ಕೇಳಿಸುತ್ತೆ. ಆಗ ಎಲ್ಲ ಸ್ಟೂಡೆಂಟ್ ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನೇನ ಕೂಡ ಫುಲ್ಲು ಖುಷಿಯಾಗಿ ಆನ್ಸರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಇಲ್ಲಿಗೆ ಈ ಎಪಿಸೋಡ್ ಕೂಡ ಎಂಡ್ ಆಗುತ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಏನಾಯ್ತು ಅಂತ ತಿಳ್ಕೊಳ್ಳೋದಕ್ಕೆ ವೇಟ್ ಮಾಡಿ. ನನಗೆ ನಿಜವಾಗ್ಲೂ ಚೆನ್ನಾಗಿ ಮಾರ್ಕ್ಸ್ ಬರುತ್ತಾ, ಅವಳು ಫಸ್ಟ್ ಬರ್ತಾಳಾ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ ಗಾಯ್ಸ್.